ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದಿಗೆ ಸ್ವಾಗತ. ಇವತ್ತು ಗಂಗಾವತಿಯಿಂದ ಇನ್ನೊಂದು ಟೀಮ್ ಬಂದೈತ್ರಿ. ಹೈನುಗಾರಿಕೆ ಮತ್ತು ಕೃಷಿ ಸಾವಯವ ಪದ್ಧತಿ ಬಗ್ಗೆ ವೀಕ್ಷಣೆ ಮಾಡೋಕ್ಕಂತೇಳಿ ಬಂದಾರ. ಒಂದು ಬಸ್ಸ ಬಂದ್ರಿ, ದೊಡ್ಡ ಬಸ್. ಬರ್ರಿ ಕೇಳೋವಂತ ಇದನ್ನು ಕೇಳ್ತಾರ, ಇದನ್ನು ಹೇಳ್ತಾರ ನೋಡಿ. ಬರ್ರಿ. ಇಲ್ಲೇ ತಯಾರಾಗೋದ್ರಿಂದ ಏನಾಗುತ್ತೆ, ನಾವು ಏನು ಕೊಟ್ಟಿರ್ತೀವಿ ಭೂಮಿಗೆ ಅದೇ ಸಿಗುತ್ತೆ. ನಾವು ಏನು ಕೊಡ್ತೀವಿ ಅದೇ ಸಿಗುತ್ತೆ. ನಾವು ಇಲ್ಲೇನು ಕೊಡೋದು, ಸಗಣಿ ಕೊಡ್ತೀವಿ, ಹಿಚ್ಚಿ ಕೊಡ್ತೀವಿ, ಎರೆಹುಳು ಗೊಬ್ಬರ ಕೊಡ್ತೀವಿ, ಎರೆಹುಳ ಕೊಡ್ತೀವಿ. ಕಮ್ಮಿ ಬಿದ್ದರೆ ಅಲ್ಲೇ ಮಲ್ಟಿಪ್ಲೈ ಆಗಂದ್ರೆ 50 ಪಟ್ಟಿಂದ ಬರುತ್ತೆ. ನಮ್ಮ ಆರೈಕೆದೊಳಗೆ ಏನು ಸಿಗ್ತಂದ್ರೆ ಅದು ರೈಜೋ PSP ಸುಡಮನ ಕಾಲ್ಕೋದರು ಎಲ್ಲನೂ ಯೂಸ್ ಮಾಡ್ತಾರೆ. ಎಲ್ಲನೂ ಯಾರಿಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ತೋರಿಸ್ತೀವಿ. ಮಾಡಿದ್ದು ಅದಾವು, ಮಾಡಿದ್ದನ್ನೇ ತೋರಿಸ್ತೀವಿ. ಇಲ್ಲಿ ಏನು ಹೇಳ್ತೀನೋ ಅದೇ ಇರ್ತತೆ, ಏನು ಮಾಡಿರ್ತೀನೋ ಅದನ್ನೇ ಹೇಳ್ತೀವಿ. ಇಲ್ಲೇ ಗಂಜಲ ಹೋಗಿ ಹಿಂದ್ಗಡೆ 40 ಫೂಟ್ ಉದ್ದದಲ್ಲಿ 10 ಫೂಟ್ ಅಗಲದಲ್ಲಿ 4 ಫೂಟ್ ಕ್ಲೀನ್ ಮಾಡಿದ್ದೀನಿ. ಅಲ್ಲಿ ಬಿಸಿಲೈತಿ, ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹೋಗೋಣ ತೋರಿಸ್ತೀನಿ. 1 ಫೂಟ್ ಆಳ ಮಾಡಿದ್ದೀನಿ. ಅಲ್ಲಿ ಪೈಪ್ ಹಾಕಿದ್ದೀನಿ, ಅದು ಹೋಲದವು. ಅದಕ್ಕೆ ತೆಂಗಿನ ನಾರು, ಆದಮೇಲೆ ಕಡಿ ದಪ್ಪಂದಲ್ಲ, ಒಂದು ಅರ್ಧ ಇಂಚು ಉಸುಗು ಮತ್ತು ತಿಳುವನ್ನ ಉಸುಗು. ಇಲ್ಲೇ ಫಿಲ್ಟ್ರೇಷನ್ ಆಗಬೇಕು. ನಾವು ಯಾರಿಗಾರ ಒಂದು ಆಳಿಗೆ ಜೀವಾಮೃತ ಮಾಡಂದ್ರೆ ಒಂದು 200 ಲೀಟ್ರ್ ಮಾಡೋಕ್ಕಾಗ ಅಲ್ಲಪ್ಪ. ಇದೇನು ಅಲ್ಲೇನು ಕೆಲಸ ಆಗ್ತದೆ ನಾವು ಹೇಳ್ತೇವೆ. ಅದಕ್ಕೆ ತನ್ನಿಂತಾನ ಫಿಲ್ಟ್ರೇಷನ್ ಆಗಬೇಕು. ನೆಕ್ಸ್ಟ್ ಚೇಂಬರ್ಗೆ ಹೋಗ್ಬೇಕು, ಅಲ್ಲಿ ಫಿಲ್ಟ್ರೇಷನ್ ಆಗಬೇಕು, ಪಂಪ್ ಆಗಬೇಕು, ಇಲ್ಲಿ ಫಿಲ್ಟ್ರೇಷನ್ಗೆ ಬರಬೇಕು, ಇಲ್ಲಿಂದ ಪಂಪ್ ಆಗಬೇಕು. ನೆಕ್ಸ್ಟ್ ಡೈರೆಕ್ಟ್ ಫರ್ಟಿಗೇಷನ್ ಸಿಸ್ಟಮ್ಗೆ ವೆಂಚೂರಿ ಮುಖಾಂತರ 15 ಎಕರೆ ಟೋಟಲ್ ಇಲ್ಲಿ ಏರಿಯಾ ಇರೋದು ಇರಿಗೇಟೆಡ್ ಎಲ್ಲದು ಇಲ್ಲಿಂದ ಹೋಗಬೇಕು. ನೀರಿನ ಜೊತೆ 90% ನೀರಿನ ಜೋಡಿ 10% ಹೋಗಬೇಕು. ಇನ್ನು ಎರೆಹುಳು ಗೊಬ್ಬರ ಅಲ್ಲಿ ತೋರಿಸ್ತೀನಿ, ಮತ್ತು ಗೊಬ್ಬರ ಅದು ಹೊರಗಡೆ ಇದೆ. ಇವೆಲ್ಲ ಮಾಡಿದ ಮೇಲೆ ಇಲ್ಲೇ ನಾವು ಇಷ್ಟೆಲ್ಲ ಮಾಡಿ ಬೆಳೆದ್ವಿ, ಒಳ್ಳೆ ಕ್ವಾಲಿಟಿ ಫುಡ್ ಬಂತು. ಮಾರ್ಕೆಟಿಂಗ್ ಸಮಸ್ಯೆ ಇತ್ತು ನಮಗೆ. ಆ ಮಾರ್ಕೆಟಿಂಗ್ಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ನಮಗೆ. ಮಾರ್ಕೆಟಿಂಗ್ ಒಂದೊಂದು ಸರಿ ಸಿಗಲಿಲ್ಲ. ಹೋದ ಸರಿ ಹಿಂಗಾಯಿತು. ಇದೇ ರಾಯಚೂರು ಜಿಲ್ಲಾ, ಇಲ್ಲೇ ಪಕ್ಕಕ್ಕೆ ಹುಣಸೂರು ತಾಲೂಕು ಹೊಸೂರು ಅಂತ ಭಾಗ ಒಂದು ಹಳ್ಳಿ. ನಾವಿಲ್ಲಿ 600 ಎಕರೆ ಚಿಲ್ಲಿ ಮಾಡಿಸಿದ್ವಿ ಹೋದ ವರ್ಷದಲ್ಲಿ. ಆಚೆ ವರ್ಷ 250 ಎಕರೆ ಇತ್ತು. ನಮ್ಮದೊಂದು ನರ್ಸರಿ ಐತಿ. ಆ ನರ್ಸರಿ ಒಳಗೆ ಒಂದು 3 ಎಕರೆ ನರ್ಸರಿ ಒಳಗೆ ಒಂದು ಸರಿ ಫುಲ್ ಮಾಡ್ಬೇಕಾದ್ರೆ 1 ಕೋಟಿ ಸಸಿ ರೆಡಿ ಆಗ್ತಾವೆ. 1 ಕೋಟಿ ಸಸಿ 500 ರಿಂದ 600 ಎಕರೆಗೆ ಆಗ್ತದೆ. ಅದನ್ನು ನಾವು ಕೊಟ್ಟ ಮೇಲೆ ಬೆಳೆಸ್ತೀವಿ. 20 ಕ್ವಿಂಟಲ್ ಇಳುವರಿ ತೆಗೆದು ಆ ವರ್ಷ ಒಳ್ಳೆ ರೇಟ್ ಸಿಕ್ತು. 2ನೇ ವರ್ಷ 2 ಪಟ್ಟು ಜಾಸ್ತಿ ಆಯಿತು. ರೇಟ್ ಬಿತ್ತು. ಅದನ್ನೆಲ್ಲ ಓದಿ ಕೋಲ್ಡ್ ಸ್ಟೋರೇಜಿಗೆ ಇಡಿಸಿದ್ವಿ. ನಮ್ಮ ಹತ್ರ ಸ್ಟಾಕ್ ಐತಿ. ಅದನ್ನು ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಅಂದರೆ ಮೌಲ್ಯವರ್ಧನೆ ಮಾಡಿದರೆ ನಮ್ಗೆ ಅದ್ರ ರೇಟು ಹೆಚ್ಚಾಗ್ತದೆ. ಎಲ್ಲನೂ ಮಾಡಲಿಕ್ಕಾಗಲ್ಲ. ನಾವು ಸಣ್ಣ ಪ್ರಮಾಣದಾಗ ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ ಮಿನಿಮಮ್ ಕ್ವಾಂಟಿಟಿ ರೆಡಿ ಮಾಡಲಿಕ್ಕೆ ಇಲ್ಲೆಲ್ಲ ಮಷಿನರಿ ಇದಾವೆ. ಹಿಟ್ಟು ಅಲ್ಲಿಂದ ಬರ್ತೈತೆ, ಸಗಣಿ ಉಚ್ಚಿ ಎಲ್ಲ ಇಲ್ಲಿಂದ ಬರ್ತದೆ, ಮಣ್ಣು ಇಲ್ಲಿಂದ ಬರ್ತದೆ. ಬೆಲ್ಲ ಒಂದು ಹಾಕಲ್ಲ. ಬೆಲ್ಲ ನಾವು ಜೀವಾಮೃತಕ್ಕೆ ಹಾಕ್ಬೇಕಾದ್ರೆ ಸಪ್ರೇಟ್ ಗುಂಡಿ ಒಳಗೆ ಹಾಕಿ ಮಾಡ್ತೀವಿ. ಮತ್ತು ಕೆಮಿಕಲ್, ಬಯೋಕೆಮಿಕಲ್ ರೆಡಿ ನಾವು ಮಾಡ್ಕೊಬೋದು. ಲೆಕ್ಕಿ, ಕಳ್ಳಿ, ಕಾಂಗ್ರೆಸ್ಸು, ಬೇವಿನ ಬೀಜದ ಪುಡಿ, ಬೇವಿನ ತಪ್ಪಲ, ಮಧುಗುಣ್ಕಿ ಇವೆಲ್ಲ ಪಾಯ್ಸನ್ ಪ್ಲಾಂಟ್ಸ್. ಅದನ್ನು ಆವಾಗಲೂ ಹೇಳ್ತಾ ಬಂದ್ವಿ. ಅದು ಆಗಲ್ಲ ಅಂತ ನಾವೇ ಹೇಳ್ತಿದ್ವಿ. ನಾವೇ ಹೇಳಿ ನಾವು ಗೊಬ್ಬರ ಕೊಟ್ಟು ಬ್ಯಾಡ್ ಅಂತ ಹೇಳ್ತಿದ್ವಿ. ಹಾಕೋದು ಕಡಿಮೆ ಮಾಡಬೇಕು, ಇದನ್ನು ಜಾಸ್ತಿ ಮಾಡಬೇಕು. ಅವಾಗ ಗ್ರಾಫ್ ಯಾರ್ಕೊತ ಹೋಗುತ್ತೆ, ನಮ್ಮದು ಇಳುವರಿನೂ ಜಾಸ್ತಿ ಹಾಕೋತ ಹೋಗುತ್ತೆ. ಅದಕ್ಕೆ ನಾನು 100% ಗ್ಯಾರಂಟಿ ನಾನು ನೀವು ತೋರಿಸ್ತೀನಿ. ಇದನ್ನು ನಾವು ಮಾಡ್ತಾಯಿದ್ವಿ. ಇದನ್ನು ಮಾಡ್ತಾ ಇವಾಗ ನಾನು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ವಿ. ನಂದು ಸಮಗ್ರ ಕೃಷಿ, ಸಾವಯವ ಕೃಷಿ ಬಗ್ಗೆ ಇದು ಬೇಕು. ಸಮಗ್ರ ಕೃಷಿ ಅಂದರೆ ಏನು? 30% ಹಾರ್ಟಿಕಲ್ಚರ್ ಕ್ರಾಪ್, 30% ಅಗ್ರಿಕಲ್ಚರ್ ಕ್ರಾಪು, 30% ಫಾರೆಸ್ಟ್ ಕ್ರಾಪು, 10% ಜನಗಳಿಗೆ ಬೇಕಾದಂಥ ಹುಲ್ಲು. ಈ ಒಂದು ಅಪೋರ್ಚುನೇಟಾಗಿ ನಮ್ಮ ಜಮೀನೊಳಗೆ ಇತ್ತು ಅಂದ್ರೆ ಎಲ್ಲ ಬೆಳೆನ ಒಂದು ರೇಟ್ ಬಿದ್ದಾಗ ಇನ್ನೊಂದು ರೇಟ್ ಸಿಗ್ತೈತೆ, ಇನ್ನೊಂದು ಬಿದ್ದಾಗ ಮತ್ತೆ ಸಿಗ್ತೈತೆ. ಬೇರೆ ಪ್ಯಾಡಿ ಒಂದು, ಸೂರ್ಯಕಾಯಿ ಒಂದು, ಮೆಕ್ಕೆಜೋಳ ಒಂದು, ತೊಗರಿ ಒಂದು, ಕಡಲೆ ಒಂದು ಮಾಡಿದ್ರೆ ರೇಟ್ ಬರೋ ಚಾನ್ಸ್ ಇರ್ತದೆ. ಅದನ್ನು ಹೇಳ್ತಾಯಿದ್ರೆ ಯಾರು ಕೇಳ್ತಾಯಿಲ್ಲ. ಅದನ್ನು ಕೂಡ ನಾವಿಲ್ಲಿ ಅಳವಡಿಕೆ ಮಾಡ್ಕೊತೀವಿ. ನಂದು ಒಂದು ಟೋಟಲ್ 60 ಎಕರೆ ಜಮೀನು. 60ರಲ್ಲಿ 15 ಎಕರೆ ಅಶ್ಯೂರ್ಡ್ ವಾಟರ್, ಇನ್ನು 40 ಎಕರೆ ಏನಿತ್ತು ನೀರೈತೆ. ನಮ್ಗೆ ಹಿತಾಸಕ್ತಿ ಇಲ್ಲ, ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡೋದು. ಈ ಕ್ವಶನ್ಸ್ ಇಟ್ಕೊಳ್ತೀವಿ. ನೀರೈತೆ, ಹಿತಾಸಕ್ತಿ ಇಲ್ಲ ಅಂದರೆ ಯಾಕಿಲ್ಲ. ಇದನ್ನೆಲ್ಲ ನೋಡಿದ್ರಲ್ಲ, ಮೇಲೆ ಒಂದು 350 ಕುರಿ ಹಾಕೋಬೋದು. ಮೇಲೆ ಕುರಿ ಶೆಡ್, ಕುರಿಗೆಲ್ಲ ಇಲ್ಲಿ ಬಿಡ್ತಾರೆ. ಕುರಿ ಅದು ಈಗಿಲ್ಲ ಇಲ್ಲ. ಯಾಕಂದರೆ ನನಗೆ ಮಾಡಿದೆ ಈಗ ಒಂದು 10 ವರ್ಷ ಆಯ್ತು ಮಾಡಿ. ಅವಾಗೆಲ್ಲ ಮಾಡಿದೆ, ಇನ್ನೂ ಶಕ್ತಿ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಮಾಡಲಿಲ್ಲ, ನಾವು ಮಾಡ್ಬೇಕಾಗ್ತದೆ. ಅವ್ರು ಹಿಂಡಲಿಲ್ಲ, ನಾವು ಹಿಂಡ್ಬೇಕಾಗ್ತದೆ. ಅವರು ಸಗಣಿ ಬೆಳೆ, ನಾವು ಸಗಣಿ ಬೆಳಿಬೇಕಾಗ್ತದೆ. ಇದನ್ನು ಮಾಡ್ಬೋದು. ಕುರಿ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅವು ಸ್ವಲ್ಪ ಹರಿಯಾಡ್ತಾವೆ, ಅಲ್ಲಿ ಹಿಡ್ಕೊಳ್ಳೋಕೆ ಆಗೋದಿಲ್ಲ. ಅವು ಗುಡ್ಡಾಡ್ತಾವೆ. ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅದಾವೆ, ಅದು ವ್ಯವಸ್ಥಿತವಾಗಿ ಐತೆ.
ಗೋಣಿಟ್ಟು ತಿಲ್ಲೋಂಗೆ ಮಾಡಿದ್ವಿ, ಡ್ರೈಜಿಂಗಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಹೈಟೆಕ್ ಶೆಡ್ ಐತಿ. ಆದರೆ ಬೇರೆ ಕುರಿಗೊಂದು ಮಾಡಲಿಲ್ಲ ನಾನು. ಅದು ಇರಲಿಲ್ಲ ಅಂದರೂ ಕೂಡ ಒಂದು 20 ಟನ್ ಉಳ್ಳಾಗಡ್ಡೆ ಹಾಕ್ಕೋಬೋದು, ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ನಾವು ಇಲ್ಲೇ ನಾನು ತೋಡಿಸಿ ಇಟ್ಕೋಬೋದು, ಗುಡ ಒಂಥರ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಮಲ್ಟಿಪರ್ಪಸ್ ಹೈಟೆಕ್ ಶೆಡ್. ಇಲ್ಲಿ ಏನು ನಡೆದ್ರು ಕೂಡ ಎಲ್ಲನೂ ಇವೆಲ್ಲ ಗೊತ್ತಾಗುತ್ತೆ, ಎಲ್ಲ ಕ್ಯಾಮ್ರಾ. ಇಲ್ಲೇನು ನೋಡ್ತಾ ಇದ್ರೆ ಇದಕ್ಕೆ ಏನಾನ ನಿಮ್ಗೆ ಕೇಳಿದ್ರೆ ಹೇಳೋಕ್ಕೆ ಅವಕಾಶ ಇತ್ತು, ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ನೋಡ್ಕೊಂಡು ನೀವು ಮಿಷಿನ್ ನೋಡ್ಕೊಂಡು ಈ ಕಡೆ ಹೋಗೋದು ಮತ್ತು ದೇವರಿಗೆ ಹಾಕಿ ಉದ್ದ 40 ಅಗಲಕ್ಕೆ 14 ಸ್ಕ್ವೇರ್ ಫೀಟ್ ಬಿಟ್ಟು ನೀರು ಒಂದು ಸಣ್ಣ ಮಳೆ ಆಗ್ತಿಲ್ಲ. ನಾವು ಒಂದು ಪೀಟಿ ಅಲ್ಲೇ ತೊಳಿಲಿಕ್ಕೆ ಮತ್ತು ಒಳಗೆ ಪ್ರೆಷರ್ ಮಷಿನ್ ಐತೆ, ಹಾಲಿಂದ ಐತೆ. ಆಮೇಲೆ ಇದೊಂದು ಯಾವುದೊಂದು ಪಕ್ಷಟ್ ಐತೆ ಹೇಳಿದ್ಮೇಲೆ 40 ಫೂಟ್ ಉದ್ದದೊಳಗೆ ಒಂದು ತೆಗ್ ಐತೆ. ಆ ತೆಗ್ನಾಗ ಸೋಸ್ಬಿಟ್ಟು ಇಲ್ಲಿ ಬರ್ತೈತೆ. ಇಲ್ಲೇ ಪಂಪ್ ಆನ್ ಮಾಡಿದರೆ ಸೀದಾ ಕಚ್ಚಿ ಕಟ್ಟಿಗೆ ಸಿಸ್ಟಮ್ ಬರ್ತೈತೆ. ನಾವಿನ್ನು ಏನು ಕೈ ಹಿಡಿದ್ರೆ ಸಣ್ಣಗಿರೋ ಅಲ್ಲೆಲ್ಲ ಮಷಿನರೀಸ್ ಅದಾವ. ಅಲ್ಲಿ ಹಿಟ್ಟು ಅಲ್ಲಿಂದ ಬರ್ತೈತೆ. ಇಲ್ಲಿಂದ ಏನಂತ 5 ಐಟಮ್ಸ್ ಬರ್ತಾವೆ, 4 ಐಟಮ್ಸು, ಒಂದು 5 ಇದೆಲ್ಲ ಒಂದಿಲ್ಲ ಅಷ್ಟು ಬಿಟ್ಟರೆ ಏನು ಇದು ಜೀವಾಮೃತ ಎಲ್ಲ ಒಂದು ಹಾಕಿ ಜೀವಾಮೃತ ಕೈಯಿಂದ ಕಲಿಸೋದು ಹಾಲಾಡ್ತ ಹಾಲಿನ ಸಮಸ್ಯೆಗೆ ಈ ಥರ ಮಾಡ್ತೀವಿ. ನಾವು ಸಪ್ರೇಟಾಗಿ ವರ್ಮಿ ಕಾಂಪೋಸ್ಟಲ್ಲಿ ಮಾಡಿದ್ದೀವಿ. ಇದು ನನಗೆ 1 ವರ್ಷಕ್ಕೆ 60 ಫೀಟ್ ಇದರಿಂದ 3 ಲಕ್ಷ ಆಯ್ತು ಮಾಡಿದ್ವಿ, ಮಾರಂಗಿಲ್ಲ.